ದೆಹಲಿಯಲ್ಲಿ ಮಫ್ಲರ್ ಮ್ಯಾನ್ ಅರವಿಂದ್ ಕೇಜ್ರಿವಾಲ್ಗೆ ಸೋಲಿನ ಭೀತಿ ಶುರುವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಇಬ್ಬರು ಬಲಿಷ್ಠ ಅಭ್ಯರ್ಥಿಗಳನ್ನ ಅಖಾಡಕ್ಕಿಳಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ತಂತ್ರದಿಂದ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಸೋಲ್ತಾರಾ? ಸತತ ಗೆದ್ದು ಬೀಗುತ್ತಿದ್ದ ಅರವಿಂದ್ ಕೇಜ್ರಿವಾಲ್ ಈ ಬಾರಿಯ ದೆಹಲಿಯ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋಲಿನ ಭೀತಿ ಶುರುವಾಗಿದೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಲಿನ ಭೀತಿ ಶುರುವಾಗಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ತಂತ್ರದಿಂದ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಸೋಲ್ತಾರಾ? ನ್ಯೂ ಡೆಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿರೋ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಬಲಿಷ್ಠ ಇಬ್ಬರು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡ್ ಬರೋಣ ಬನ್ನಿ. ದೆಹಲಿಯಲ್ಲಿ ಮಫ್ಲರ್ ಮ್ಯಾನ್ ಸೋಲಿನ ಭೀತಿ ಶುರುವಾಗಿದೆ. ಸತತವಾಗಿ ಗೆದ್ದು ಬೀಗುತ್ತಿದ್ದ ಕೇಜ್ರಿಗೆ ಕೈ ಕಮಲ ಚೆಕ್ಮೇಟ್ ನೀಡಿದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಸಿದ್ಧವಾಗಿದೆ ಕೆಡ್ಡ. ಕಾಂಗ್ರೆಸ್ ಬಿಜೆಪಿ ತಂತ್ರಕ್ಕೆ ಹೀನಾಯವಾಗಿ ಸೋಲ್ತಾರಾ ಕೇಜ್ರಿವಾಲ್? ನ್ಯೂ ಡೆಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿರೋ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಿದ ಕಾಂಗ್ರೆಸ್ ಬಿಜೆಪಿ. ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್ ಕಣಕ್ಕಿಳಿಯಲಿದ್ದಾರೆ. ಇನ್ನು ಬಿಜೆಪಿಯಿಂದ ಮಾಜಿ ಸಂಸದ ಪರ್ವೇಶ್ ವರ್ಮಾ ಅಖಾಡಕ್ಕಿಳಿಯಲಿದ್ದಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಪ್ರಬಲ ಅಭ್ಯರ್ಥಿಗಳ ಸ್ಪರ್ಧೆ ಹಿನ್ನೆಲೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗೆ ಪ್ರಬಲ ಪೈಪೋಟಿ ಫಿಕ್ಸ್ ಎನ್ನಲಾಗುತ್ತಿದೆ. ಒಂದು ವೇಳೆ ದೆಹಲಿಯಲ್ಲಿ ಆಪ್ ಗೆದ್ದರೂ ಕೇಜ್ರಿ ಗೆಲುವು ಕಷ್ಟ. ಸ್ವತಃ ಅರವಿಂದ್ ಕೇಜ್ರಿವಾಲ್ಗೆ ತಲುಪಿದೆ ಗ್ರೌಂಡ್ ರಿಪೋರ್ಟ್. ರಾಷ್ಟ್ರ ಮಟ್ಟದಲ್ಲಿ ಎರಡು ಪಕ್ಷಗಳನ್ನು ಎದುರು ಹಾಕಿಕೊಂಡಿರುವ ಕೇಜ್ರಿವಾಲ್ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕಿಗೆ ಕೇಜ್ರಿ ಕಾರಣ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಸೋಲಿಸಲು ಕೈ ಕಮಲ ಶಪಥ ಮಾಡಿದೆ. ದೆಹಲಿಯಲ್ಲಿ ಮಫ್ಲರ್ ಮ್ಯಾನ್ ಕೇಜ್ರಿವಾಲ್ ಸೋಲಿನ ಭೀತಿ ಶುರುವಾಗಿದೆ. ಸತತವಾಗಿ ಗೆದ್ದು ಬೀಗುತ್ತಿದ್ದ ಕೇಜ್ರಿಗೆ ಕೈ ಕಮಲ ಚೆಕ್ಮೇಟ್ ನೀಡಿದೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಸಿದ್ಧವಾಗಿದೆ ಕೆಡ್ಡ. ಕಾಂಗ್ರೆಸ್ ಬಿಜೆಪಿ ಕೆಡ್ಡ ತೋಡಲು ಮುಂದಾಗಿದ್ದಾರೆ. ನ್ಯೂ ಡೆಲ್ಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸಿದ್ದು ಕಾಂಗ್ರೆಸ್ ಬಿಜೆಪಿ ತಂತ್ರಕ್ಕೆ ಹೀನಾಯವಾಗಿ ಸೋಲ್ತಾರಾ ಕೇಜ್ರಿ? ನ್ಯೂ ಡೆಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿರೋ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಿದ ಕಾಂಗ್ರೆಸ್ ಬಿಜೆಪಿ. ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್ ಕಣಕ್ಕಿಳಿಯಲಿದ್ದು, ಇನ್ನು ಬಿಜೆಪಿಯಿಂದ ಮಾಜಿ ಸಂಸದ ಪರ್ವೇಶ್ ವರ್ಮಾ ಅಖಾಡಕ್ಕಿಳಿಯಲಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಪ್ರಬಲ ಅಭ್ಯರ್ಥಿಗಳ ಸ್ಪರ್ಧೆ ಹಿನ್ನೆಲೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗೆ ಪ್ರಬಲ ಪೈಪೋಟಿ ಫಿಕ್ಸ್. ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಛಿದ್ರವಾಗಿದ್ದು, ಇದರ ಮಧ್ಯೆ ಈಗ ವಿಧಾನಸಭಾ ಎಲೆಕ್ಷನ್ನ ಡೇಟ್ ಅನೌನ್ಸ್ ಆಗಿದೆ. ದೆಹಲಿಯ ವಿಧಾನಸಭಾ ಎಲೆಕ್ಷನ್ನ ಡೇಟ್ ಅನೌನ್ಸ್ ಆಗಿದ್ದು, ದೆಹಲಿಯಲ್ಲಿ ಮಫ್ಲರ್ ಮ್ಯಾನ್ ಸೋಲಿನ ಭೀತಿ ಶುರುವಾಗಿದೆ. ಈಗ ಸತತವಾಗಿ ಗೆದ್ದು ಬೀಗುತ್ತಿದ್ದ ಕೇಜ್ರಿಗೆ ಕೈ ಕಮಲ ಚೆಕ್ಮೇಟ್ ನೀಡಿದೆ. ಕೇಜ್ರಿವಾಲ್ ವಿರುದ್ಧ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿಸಿದ ಕಾಂಗ್ರೆಸ್ ಬಿಜೆಪಿ. ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಪುತ್ರ ಸಂದೀಪ್ ದೀಕ್ಷಿತ್, ಬಿಜೆಪಿಯಿಂದ ಮಾಜಿ ಸಂಸದ ಪರ್ವೇಶ್ ವರ್ಮಾ ಅಖಾಡಕ್ಕಿಳಿಯಲಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಪ್ರಬಲ ಅಭ್ಯರ್ಥಿಗಳ ಸ್ಪರ್ಧೆ ಹಿನ್ನೆಲೆ ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗೆ ಪ್ರಬಲ ಪೈಪೋಟಿ ಫಿಕ್ಸ್. ಒಂದು ವೇಳೆ ದೆಹಲಿಯಲ್ಲಿ ಆಪ್ ಗೆದ್ದರೂ ಕೇಜ್ರಿ ಗೆಲುವು ಕಷ್ಟ. ಸ್ವತಃ ಅರವಿಂದ್ ಕೇಜ್ರಿವಾಲ್ಗೆ ತಲುಪಿದೆ ಗ್ರೌಂಡ್ ರಿಪೋರ್ಟ್. ರಾಷ್ಟ್ರ ಮಟ್ಟದಲ್ಲಿ ಎರಡು ಪಕ್ಷಗಳನ್ನು ಎದುರು ಹಾಕಿಕೊಂಡಿರುವ ಕೇಜ್ರಿವಾಲ್ ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕಿಗೆ ಕೇಜ್ರಿ ಕಾರಣ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಸೋಲಿಸಲು ಕೈ ಕಮಲ ಶಪಥ ಮಾಡಿದೆ. ಈ ಬಾರಿ ಅರವಿಂದ್ ಕೇಜ್ರಿವಾಲ್ಗೆ ಸಮಾಜವಾದಿ ಪಕ್ಷ ಹಾಗೂ ಶಿವಸೇನಾ ಹಾಗೂ ಟಿಎಂಸಿ ಪಕ್ಷ ಸಪೋರ್ಟ್ ಮಾಡಿದೆ. ಅದರ ಬೆನ್ನಲ್ಲೇ ಕೇಜ್ರಿವಾಲ್ ಹೇಳಿಕೆಯೊಂದನ್ನು ನೀಡಿದ್ರು. ಈ ಮೂಲಕ ಕಾಂಗ್ರೆಸ್ಗೆ ಸಂದೇಶ ರವಾನಿಸಿದ್ರು. ದೆಹಲಿ ಚುನಾವಣೆ ಆಪ್ ಮತ್ತು ಬಿಜೆಪಿ ನಡುವೆ ನಡೆಯುತ್ತಿದೆ. ಇದು ಇಂಡಿಯಾ ಬಣದ ಚುನಾವಣೆಯಲ್ಲ. ಪಕ್ಷವನ್ನು ಬೆಂಬಲಿಸುವವರಿಗೆ ಧನ್ಯವಾದ ಹೇಳುತ್ತೇನೆ ಎಂದಿದ್ರು.